ಶ್ರೀಕೃಷ್ಣನ ಜೀವನದ ಪ್ರತಿಯೊಂದು ಘಟನೆಯ ಹಿಂದೆ ಸಾರ್ವಜನಿಕ ಕಲ್ಯಾಣದ ಉದ್ದೇಶ ಮತ್ತು ಪ್ರಪಂಚಕ್ಕೆ ಬೇಕಾದ ಸಂದೇಶ ಅಡಗಿದೆ. ಕೃಷ್ಣನ ಲೀಲೆಗಳು ಅಪಾರ. ನಾವು ಶ್ರೀಕೃಷ್ಣನ ಹುಟ್ಟಿನ ಬಗ್ಗೆ ಹಲವಾರು ಕಥೆಗಳನ್ನು ಕೇಳಿದ್ದೇವೆ. ಅದೇ ರೀತಿ ಕೃಷ್ಣನ ಅಂತ್ಯದ ಬಗ್ಗೆ ಎಲ್ಲರಿಗೂ ತಿಳಿದುಕೊಳ್ಳುವ ಹಂಬಲ ಇದ್ದೇ ಇರುತ್ತೆ. ಹೀಗಾಗಿ ಕೃಷ್ಣನ ಅಂತ್ಯ ಹೇಗಾಯಿತು ಅನ್ನುವ ಮಾಹಿತಿ ಇಲ್ಲಿದೆ. ಜೊತೆಗೆ ಗಾಂಧಾರಿಯ ಶಾಪದಂತೆ ಯಾದವ ಕುಲ ನಾಶವಾದರೂ ಇಂದಿಗೂ ಯಾದವ ಕುಲದವರು ಬದುಕಿರಲು ಕಾರಣವೇನು ಎನ್ನುವುದನ್ನು ನೋಡಲು ಈ ವಿಡಿಯೋವನ್ನು ಕೊನೆ ತನಕ ನೋಡೋದನ್ನು ಮರಿಬೇಡಿ. ಮಹಾಭಾರತ ಯುದ್ಧದ ಸಮಯದಲ್ಲಿ ದುರ್ಯೋಧನನು ಹತನಾದಾಗ ಆತನ ತಾಯಿ ಗಾಂಧಾರಿಯು ತನ್ನ ಮಗನನ್ನ ಕಳೆದುಕೊಂಡು ಚಿಂತೆಗೆ ಒಳಗಾಗುತ್ತಾಳೆ. ದುರ್ಯೋಧನನ ಸಾವನ್ನ ನೆನೆದು ದುಃಖಿಸುತ್ತಾಳೆ. ಅದೇ ಸಮಯಕ್ಕೆ ಶ್ರೀಕೃಷ್ಣ ಹಾಗೂ ಪಾಂಡವರು ಗಾಂಧಾರಿ ಇದ್ದ ಅರಮನೆಗೆ ಬರುತ್ತಾರೆ. ಗಾಂಧಾರಿಯು ತನ್ನ ಪುತ್ರನ ಸಾವಿಗೆ ಕಾರಣರಾದ ಪಾಂಡವರನ್ನ ಕಂಡು ಕೋಪಗೊಳ್ಳುತ್ತಾಳೆ. ಗಾಂಧಾರಿಯನ್ನ ಸಮಾಧಾನಿಸಲು ಕೃಷ್ಣ ಮುಂದಾದಾಗ ತನ್ನ 100 ಪುತ್ರರನ್ನ ಕಳೆದುಕೊಂಡು ಶೋಕದ ಸಮುದ್ರದಲ್ಲಿ ಮುಳುಗಿದ್ದ ಗಾಂಧಾರಿಯು ಕೋಪದಿಂದ ಶ್ರೀಕೃಷ್ಣನಿಗೆ ಇಂದಿನಿಂದ 36 ವರ್ಷದೊಳಗೆ ನೀವು ಸಾಯಬೇಕೆಂದು ಶಾಪವನ್ನು ನೀಡುತ್ತಾಳೆ. ನಿಮ್ಮ ಪ್ರೀತಿಯ ದ್ವಾರಕಾ ನಗರ ಪ್ರವಾಹಕ್ಕೆ ತುತ್ತಾಗಲಿ. ಯಾದವ ವಂಶದವರು ಅಥವಾ ಯದು ವಂಶದವರು ಹಾಗೂ ಕುರು ವಂಶದವರು ಹೊಡೆದಾಡಿಕೊಂಡೇ ಸಾಯಲಿ. ಒಬ್ಬರು ಇನ್ನೊಬ್ಬರನ್ನ ಕೊಲ್ಲುವುದರ ಮೂಲಕ ನಿಮ್ಮ 2 ವಂಶವು ನಿರ್ನಾಮವಾಗಲಿ ಎಂದು ಶಾಪವನ್ನ ನೀಡುತ್ತಾಳೆ. ಗಾಂಧಾರಿಯ ಶಾಪದಂತೆ ಯಾದವರಲ್ಲಿ ಗಲಾಟೆಗಳು ಸಂಭವಿಸಿ ಪರಸ್ಪರ ಹೊಡೆದಾಡಿಕೊಳ್ಳುತ್ತಾರೆ. ಧರ್ಮದ ಹಾದಿಯಲ್ಲಿ ನಡೆಯಬೇಕಾದ ಯಾದವರು ಅಧರ್ಮದ ಹಾದಿಯಲ್ಲಿ ನಡೆಯುತ್ತಿರುತ್ತಾರೆ. ಇದು ಯಾದವರ ವಿನಾಶ ಎಂದು ಅರಿತ ಶ್ರೀಕೃಷ್ಣ ಬೇಸರಗೊಂಡು ದ್ವಾರಕವನ್ನ ತೊರೆದು ಕಾಡಿಗೆ ಹೋಗಲು ನಿರ್ಧರಿಸುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಯದುವಂಶದ ಜವಾಬ್ದಾರಿಯನ್ನ ನೀಡಿ ದ್ವಾರಕದಿಂದ ಹೊರಟು ಹೋಗುತ್ತಾನೆ. ನಂತರ ನೋಡುತ್ತಲೇ ಸಮುದ್ರದ ದೊಡ್ಡ ಅಲೆಯೊಂದು ಬಂದು ದ್ವಾರಕವನ್ನ ಅಪ್ಪಳಿಸಿ ಸಂಪೂರ್ಣ ನಗರವೇ ಜಲಾವೃತವಾಗುವಂತೆ ಮಾಡುತ್ತೆ. ಶ್ರೀಕೃಷ್ಣನು ಅರಣ್ಯದೊಳಗೆ ತನ್ನ ಅಣ್ಣ ಬಲರಾಮನ ಜೊತೆ ಹೋದ ಕೆಲವು ಸಮಯದ ನಂತರ ಬಲರಾಮನು ಮೃತನಾದನು. ಕೃಷ್ಣನು ಬಹಳ ದುಃಖಿತನಾಗಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದನು. ಒಬ್ಬ ಬೇಡನು ದೂರದಿಂದ ಕೃಷ್ಣನ ಪಾದದಲ್ಲಿ ಕಾಣುತ್ತಿದ್ದ ಕಮಲದ ಚಿಹ್ನೆಯನ್ನ ಒಂದು ಪ್ರಾಣಿ ಎಂದು ತಪ್ಪಾಗಿ ಅರಿತುಕೊಂಡನು. ಬೇಡನು ಆ ಕಮಲದ ಮೇಲೆ ಗುರಿಯಿಟ್ಟು ಬಾಣ ಬಿಟ್ಟಾಗ ಅದು ಕೃಷ್ಣನ ಪಾದಕ್ಕೆ ಹೊಡೆಯುತ್ತೆ. ತನ್ನ ತಪ್ಪು ಅರಿವಾದ ತಕ್ಷಣವೇ ಬೇಡನು ಕೃಷ್ಣನ ಬಳಿ ಬಂದು ಕ್ಷಮೆಯಾಚಿಸುತ್ತಾನೆ. ಶ್ರೀಕೃಷ್ಣನು ಇದೆಲ್ಲವೂ ವಿಧಿಯ ನಿಯಮವೆಂದು ಹೇಳಿದ್ದನು. ಹೀಗೆ ಶ್ರೀಕೃಷ್ಣನು ಇಹಲೋಕವನ್ನು ತೊರೆದು ದ್ವಾಪರ ಯುಗದ ಅಂತ್ಯವಾಗುವಂತಾಯಿತು. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನನ್ನ ಕೊಂದ ಬೇಡನು ಮತ್ತೆ ಯಾರೂ ಅಲ್ಲದೆ ಬೇಡನಾಗಿ ಜನ್ಮ ತಾಳಿದ ವಾನರ ರಾಜ ವಾಲಿ. ಶ್ರೀಕೃಷ್ಣನ ಹಿಂದಿನ ಜನ್ಮದಲ್ಲಿ ಶ್ರೀರಾಮನಾಗಿ ವಾನರ ರಾಜ ವಾಲಿಯನ್ನ ಮರಗಳ ಹಿಂದೆ ನಿಂತು ಯಾವ ನಿರ್ದಿಷ್ಟ ಕಾರಣವಿಲ್ಲದೆ ಕೊಂದಿದ್ದರಿಂದ ಈ ಜನ್ಮದಲ್ಲಿ ಬೇಡನ ಜನ್ಮ ತಾಳಿದ ವಾಲಿಯಿಂದ ಸಾಯಬೇಕೆಂದು ಪೂರ್ವ ನಿಯೋಜಿತವಾಗಿತ್ತು. ಹೀಗೆ ಶ್ರೀಕೃಷ್ಣನ ಯುಗ ಅಂತ್ಯವಾಯಿತು. ಇನ್ನು ಯಾದವ ಕುಲ ಹೊಡೆದಾಡಿಕೊಂಡು ನಾಶವಾದರೂ ಇಂದಿಗೂ ಕಲಿಯುಗ ಅಂದರೆ ಈಗಲೂ ಯಾದವ ಕುಲದವರು ಇದ್ದಾರೆ ಅಂದರೆ ಅದು ಹೇಗೆ ಎನ್ನುವ ಗೊಂದಲ ಕಾಡೋದು ಸತ್ಯ. ಹೌದು, ಗಾಂಧಾರಿ ಯಾದವ ಕುಲದವರು ಹೊಡೆದಾಡಿಕೊಂಡು ಸಾಯಲಿ ಎಂದು ಶಾಪವಿತ್ತರೂ ಗರ್ಭಿಣಿ ಮತ್ತು ಪುಟ್ಟ ಪುಟ್ಟ ಮಕ್ಕಳಿಗೆ ಏನೂ ಆಗದಿರಲಿ ಎಂದು ತನ್ನ ಶಾಪವನ್ನ ಪರಿಷ್ಕರಿಸುತ್ತಾಳೆ. ಹೀಗಾಗಿ ಶ್ರೀಕೃಷ್ಣನು ಸೇರಿದಂತೆ ಯಾದವ ಮತ್ತು ಯದು ಕುಲದವರು ಅಂತ್ಯ ಕಂಡರೂ ಇಂದಿಗೂ ಯಾದವ ಕುಲದವರು ಈ ಭೂಮಿಯ ಮೇಲೆ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನುವ ನಂಬಿಕೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.